ಮಂಡ್ಯದಿಂದ ಲೋಕ ಅಖಾಡಕ್ಕಿಳಿತಾರ ಮಾಜಿ ಸಿಎಂ ಎಚ್ಡಿಕೆ ಸ್ಪರ್ಧೆಗೆ ಗ್ರೀನ್ ಸಿಗ್ನಲ್ ಕೊಡ್ತಾ ಕಮಲ ಪಾಳ್ಯ. ಯಾಕೆಂದ್ರೆ ಮೊನ್ನೆ ತಾನೇ ಮೋದಿ, ಅಮಿತ್ ಶಾ ಅಂಡ್ ನಡ್ಡಾ ಅವ್ರನ್ನ ಭೇಟಿ ಮಾಡಿದ್ರು ಇಡೀ ದೇವೇಗೌಡರ ಕುಟುಂಬ. ಅಲ್ಲೇನಾದ್ರೂ ಗ್ರೀನ್ ಸಿಗ್ನಲ್ ಸಿಕ್ಕಿರ್ಬೋದು. ಆ ಕುಮಾರಸ್ವಾಮಿ ಯಾಕೆ ಪದೇ ಪದೇ ಮಂಡ್ಯಕ್ಕೆ ಹೋಗ್ತಾ ಇದ್ದಾರೆ? ಸಹಜವಾಗಿಯೇ ಕಾರ್ಯಕ್ರಮಗಳಿದ್ದಾಗ ಹೋಗ್ಬೋದು. ಅಂದ್ರೆ ಅವ್ರ ಪಕ್ಷದ ಯಾರೊಬ್ಬರು ಶಾಸಕರು, ಈಗ ಅವ್ರ ಪಕ್ಷದವ್ರು ಒಬ್ಬರೇ ಬಿಟ್ಟು ಯಾರು ಗೆದ್ದರು? 2023 ಚುನಾವಣೆಯಲ್ಲೂ ಕೂಡ ಸೋಲಾಯಿತು. ಆದರೆ ಈಗ ತೆರೆಮರೆಯಲ್ಲಿ ಕಸರತ್ತು ನಡೆಸ್ತಾ ಇದ್ದಾರಾ? ಮೈತ್ರಿ ಅಭ್ಯರ್ಥಿ ಆಗ್ತಿದಂತೆ ಫುಲ್ ಅಲರ್ಟ್ ಆದ ಕುಮಾರಸ್ವಾಮಿ, ನಾನು ನನ್ನ ಮಗ ಸ್ಪರ್ಧೆ ಮಾಡಲ್ಲ ಎನ್ನುತ್ತಲೇ ಸದ್ದಿಲ್ಲದೆ ತಯಾರಿ ಕೂಡ ಮಾಡಿಕೊಳ್ತಾ ಇದ್ದಾರಾ? ಯಾಕೆ ಈ ಅನುಮಾನಗಳು ಅಂತಂದ್ರೆ, ಕುಮಾರಸ್ವಾಮಿಯವರು ಮಂಡ್ಯದ ಭದ್ರಕೋಟೆ ಕಾಂಗ್ರೆಸ್ ಅಂತ ಹೇಳಿ ಸಂದೇಶ ಹೋಗಲಿ ನೋಡಿ, ಒಂದು 5 ರಿಂದ 6 ಸೀಟ್ಗೆ ಡಿಮ್ಯಾಂಡನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಆದರೆ ಒಂದು 3 ರಿಂದ 4 ಕ್ಷೇತ್ರಗಳನ್ನು ಬಿಜೆಪಿಯವರು ಬಿಟ್ಟು ಕೊಡಬಹುದು, ಅಥವಾ 3 ಫೈನಲ್ ಆಗ್ಬೋದು. ಅದರಲ್ಲೂ ಮಂಡ್ಯವನ್ನು ಹಾಗೆ ಉಳಿಸ್ಕೊಳ್ಬೇಕು ಅನ್ನೋದು ಅವ್ರ ಪ್ಲಾನ್. ಕೇಂದ್ರ ಸಚಿವರನ್ನ ಮಾಡ್ತೀವಿ ನಿಮ್ಮನ್ನ ಅನ್ನುವಂಥ ಒಂದು ಆಫರ್ ಕೂಡ ಮೋದಿ ಅವರು ಕೊಟ್ಟಿರಬಹುದು. ನೆಕ್ಸ್ಟ್ NDA ಸರ್ಕಾರ ಏನಾದರೂ ಬಂದರೆ ನಿಮ್ಮನ್ನ ಕೇಂದ್ರಕ್ಕೆ ನಾವು ತಗೊಂಡ್ಬಿಡ್ತೀವಿ, ನೀವು ಸ್ಪರ್ಧೆ ಮಾಡಿ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಿರಬಹುದು. ಹಾಗಾಗಿ ಕಳೆದ 2 ತಿಂಗಳಲ್ಲೇ 6ಕ್ಕೂ ಹೆಚ್ಚು ಬಾರಿ ಮಂಡ್ಯ ಪ್ರವಾಸವನ್ನು ಕೈಗೊಂಡಿದ್ರು. ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಕೂಡ ಬಿಡದೆ ಭಾಗವಹಿಸ್ತಿದ್ದಾರೆ ಎಚ್ಡಿಕೆ ದಂಪತಿ. ಯಾರೋ ಒಂದು ಕಾರ್ಯಕರ್ತರ ಮದುವೆ ಇತ್ತಪ್ಪ, ಆಪ್ತರ ಮದುವೆ ಸಮಾರಂಭ, ಅದಕ್ಕೆ ಹೋಗ್ತಾ ಇದ್ದಾರೆ. ಆ ಕಾರ್ಯಕ್ರಮದ ನೆಪದಲ್ಲೇ ಸ್ಥಳೀಯ ನಾಯಕರನ್ನ ಭೇಟಿ ಮಾಡಿ ಚರ್ಚೆ ಮಾಡ್ತಿದ್ದಾರೆ. ಅಸಮಾಧಾನಿತ JDS ನಾಯಕರನ್ನ ಮನವೊಲಿಸುವಂತಹ ಪ್ರಯತ್ನಗಳಾಗ್ತಾ ಇದೆ. ಅಂತಿಮವಾಗಿ ಎಚ್ಡಿಕೆ ಅವರು ಸ್ಪರ್ಧೆ ಮಾಡದಿದ್ರೆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಕಣಕ್ಕಿಳಿಸೋ ಸಾಧ್ಯತೆಗಳಿದಾವೆ. ಮತ್ತಷ್ಟು ಮಾಹಿತಿ ಶಶಿಕುಮಾರ್ ನೀಡ್ತಾರೆ. ಶಶಿಕುಮಾರ್, ಈಗ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿದ್ರೂ ಕೂಡ ಎಚ್ಡಿಕೆ ವಿಸಿಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಲೋಕಸಭೆ ಅಖಾಡಕ್ಕೆ ತಯಾರಿಯನ್ನು ಮಾಡ್ಕೊಳ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದ್ರೆ ಈಗ ಮೋದಿ ಮತ್ತೆ ಅಮಿತ್ ಶಾ ಅವರು ಕೇಂದ್ರಕ್ಕೆ ನಿಮ್ಮನ್ನ ಸೇರಿಸಿಕೊಳ್ತೀವಿ ಅನ್ನುವಂಥ ಗ್ರೀನ್ ಸಿಗ್ನಲ್ ಕೊಟ್ಟಾದ್ಮೇಲೆ ಈ ರೀತಿ ಬೆಳವಣಿಗೆಗಳು ಜಾಸ್ತಿ ಆಗ್ತಿದೆ ಅಂತಾನ, ಪುಷ್ಟಿ ಕೊಡ್ತಿದೆ ಅಂತಾನ? ಪ್ರಭು, ನಿಜವಾಗ್ಲೂ ಇದೇ ರೀತಿಯ ಒಂದು ರಾಜಕೀಯವಾದಂತ ಬೆಳವಣಿಗೆ ಮತ್ತೆ ಚರ್ಚೆಗಳು ಮಂಡ್ಯದಲ್ಲಿ ಶುರುವಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ JDS ಭದ್ರಕೋಟೆ ಆಗಿದ್ದಂತ ಮಂಡ್ಯವನ್ನ ಇದು ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ 2023ರಲ್ಲಿ ನಡೆದಂತ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ 7ರಲ್ಲಿ 6 ಕ್ಷೇತ್ರಗಳನ್ನ ಗೆದ್ದು ಒಂದೇ ಒಂದು ಕ್ಷೇತ್ರಗಳನ್ನ ಗೆಲ್ಲಿಕ್ಕಷ್ಟೇ ಏನು JDS ಶಕ್ತವಾಗಿತ್ತು. ಅದಾದ ನಂತರದಲ್ಲಿ ಏನು ವಿಧಾನಸಭೆಯಲ್ಲಿ ಹೀನಾಯವಾಗಿ ಸೋತ ನಂತರದಲ್ಲಿ ಮಂಡ್ಯವನ್ನ ಒಂದ್ ರೀತಿ ಮರ್ತಂತಿದ್ದ ದಳಪತಿಗಳು ಇದೀಗ ದಿಢೀರ್ ಅಂತೇಳಿ ಒಂದು ನಿರಂತರವಾಗಿ ಮಂಡ್ಯಕ್ಕೆ ಭೇಟಿಯನ್ನ ಕೊಡ್ತಿರ್ತಕ್ಕಂಥದ್ದು ಸಾಕಷ್ಟು ಒಂದು ರಾಜಕೀಯವಾಗಿ ಚರ್ಚೆಗೂ ಕೂಡ ಗ್ರಾಸವಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಏನು ಬಿಜೆಪಿ ಜೊತೆ JDS ಮೈತ್ರಿ ಮಾಡಿಕೊಂಡು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ವಿರುದ್ಧವಾಗಿ ನಾವು ಗೆಲ್ಲಬೇಕು ಅಂತ ಹೇಳಿ ಏನು ಪಣತೊಟ್ಟಿರ್ತಕ್ಕಂಥ 2 ಪಕ್ಷಗಳಿಗೆ ಇದೀಗ ಮಂಡ್ಯವನ್ನ ಉಳಿಸ್ಕೊಳ್ಳುವಂಥದ್ದು ಕೂಡ ಪ್ರತಿಷ್ಠೆ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈ ಹಿಂದೆ JDS ನ ಭದ್ರಕೋಟೆ ಆಗಿದ್ದಂತ ಮಂಡ್ಯವನ್ನ ಇದೀಗ ಕಾಂಗ್ರೆಸ್ ನ ಭದ್ರಕೋಟೆಯಾಗಿ ಮಾಡ್ಕೊಂಡಿರ್ತಕ್ಕಂಥದ್ದು. ವಿಧಾನಸಭಾ ಚುನಾವಣೆ ನಂತರದಲ್ಲಿ ನಡೆದಿರ್ತಕ್ಕಂಥ 2 ವಿಧಾನ ಪರಿಷತ್ ಚುನಾವಣೆಗಳಿರ್ಬೋದು, ಹೀಗೆ ನಿರಂತರವಾಗಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ ಮೇಲುಗೈಯನ್ನ ಸಾಧಿಸ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಈ ಕುಮಾರಸ್ವಾಮಿ ಅವರ ನೇರ ಎದುರಾಳಿಯಾಗಿರ್ತಕ್ಕಂಥ ಚಲರಾಯಸ್ವಾಮಿ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದ ನಂತರದಲ್ಲಿ ಸಾಕಷ್ಟು ಒಂದು ಆಕ್ಟಿವ್ ಆಗಿರ್ತಕ್ಕಂಥದ್ದು. ಇದೆಲ್ಲವನ್ನು ಕೂಡ ಸಹಿಸ್ತಾರದಂತ ದಳಪತಿಗಳು ಮತ್ತೆ ಆ ಮಂಡ್ಯವನ್ನ ಉಳಿಸ್ಕೊಳ್ಳಿಕ್ಕೆ ಸತಾಯಗತಾಯ ಮಂಡ್ಯದಲ್ಲಿ ಗೆಲ್ಲೇಬೇಕು ಅನ್ನೋ ಒಂದು ಜಿದ್ದಿಗೂ ಕೂಡ ಇಳಿದಿರ್ತಕ್ಕಂಥದ್ದು. ಹೀಗಾಗಿ ಏನು ಈ ಒಂದು ಮೈತ್ರಿಯನ್ನೇ ಒಂದು ಬಂಡವಾಳವಾಗಿ ಮಾಡಿಕೊಂಡು ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರೇ ಈ ಒಂದು ಕ್ಷೇತ್ರದಲ್ಲಿ ಕಣಕ್ಕಿಳಿಬೇಕು ಅನ್ನೋ ಒಂದು ಆಗ್ರಹ ಕೂಡ, ಒತ್ತಡ ಕೂಡ ಹೆಚ್ಚಾಗಿತ್ತು. ಈ ಹಿನ್ನೆಲೆಯಲ್ಲೇ ಇದೀಗ ಕಳೆದ 2 ತಿಂಗಳಿಂದ ಅಂದ್ರೆ ನವೆಂಬರ್ ಮತ್ತೆ ಡಿಸೆಂಬರ್ 2 ತಿಂಗಳಲ್ಲೇ ಸುಮಾರು 6ಕ್ಕೂ ಹೆಚ್ಚು ಬಾರಿ ಕುಮಾರಸ್ವಾಮಿ ದಂಪತಿ ಇಲ್ಲಿಗೆ ವಿವಿಧ ಕಾರ್ಯಕ್ರಮಗಳಲ್ಲಿ ಭೇಟಿಯನ್ನು ನೀಡಿರ್ತಕ್ಕಂಥದ್ದು. ಅದರಲ್ಲೂ ಕೂಡ JDS ನ ಜೊತೆಗೆ ಒಂದು ರೀತಿ ಅಂತರವನ್ನ ಕಾಯ್ದುಕೊಂಡು ಒಂದ್ ರೀತಿ ಮುನಿಸ್ಕೊಂಡಿರ್ತಕ್ಕಂಥ ನಾಯಕರುಗಳನ್ನು ಕೂಡ ಭೇಟಿ ಮಾಡ್ತಕ್ಕಂಥದ್ದು. ಇನ್ನು ಬಿಜೆಪಿ ನಾಯಕರುಗಳು ಕೂಡ ಜೊತೆನೂ ಕೂಡ ಕುಮಾರಸ್ವಾಮಿ ಅವರು ಸಾಕಷ್ಟು ಒಂದು ಚರ್ಚೆಯನ್ನ ಮಾಡಿರ್ತಕ್ಕಂಥದ್ದು. ಅಂದ್ರೆ ತಮ್ಮೆಲ್ಲ ವೈಮನಸ್ಸನ್ನ ಮರೆತು ಒಟ್ಟಾಗಿ ಚುನಾವಣೆಯನ್ನ ಫೇಸ್ ಮಾಡುವ ನಿಟ್ಟಿನಲ್ಲೂ ಕೂಡ ಕರ್ಕೊಂಡು ಹೋಗೋಲಿಕ್ಕೂ ಕೂಡ ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇದೇ ನಿರಂತರವಾಗಿ ಮದುವೆಗಳಿರ್ಬೋದು, ಏನು ದೇಗುಲದ ಒಂದು ಉದ್ಘಾಟನೆ ಕಾರ್ಯಕ್ರಮ ಇರ್ಬೋದು, ಹೀಗೆ ಬೀಗ್ರೂಟ ಇರ್ಬೋದು, ಈಗ ನಿರಂತರವಾಗಿ ನಿನ್ನೆಯೂ ಕೂಡ ಮಂಡ್ಯಕ್ಕೆ ಬಂದು ಹೋಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು
ತಮ್ಮ ಬೆಂಬಲಿಗರನ್ನ ಇಂಥ ಭೇಟಿ ಸಂದರ್ಭದಲ್ಲಿ ತಮ್ಮ ಬೆಂಬಲಿಗರ ನಾಯಕರುಗಳನ್ನ ಕೂಡ ಭೇಟಿಯನ್ನ ಮಾಡ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಪಕ್ಷ ಸಂಘಟನೆಗೆ ಸಂಬಂಧಪಟ್ಟಂತ ಕೂಡ ಸಾಕಷ್ಟು ಚರ್ಚೆಯನ್ನ ಮಾಡಿ ಸಲಹೆ ಸೂಚನೆಗಳು ಕೂಡ ಕೊಡ್ತಾ ಇರ್ತಕ್ಕಂಥದ್ದು. ಇದೆಲ್ಲವನ್ನ ನೋಡಿದ್ರೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡೋದು ಖಚಿತ ಅಂತಲೂ ಕೂಡ ಖಾತ್ರಿ ಆಗ್ತಿರ್ತಕ್ಕಂಥದ್ದು. ಇದೆಲ್ಲವನ್ನ ನೋಡಿದ್ರೆ ಮತ್ತೊಂದು ಬೆಳವಣಿಗೆ ಏನಂತ ಹೇಳಿದ್ರೆ ಇತ್ತೀಚೆಗಷ್ಟೇ ಮೋದಿ ಅವ್ರನ್ನ ಭೇಟಿ ಮಾಡಿ ಬಂದಂತ ಕುಮಾರಸ್ವಾಮಿ ಅವರು ಅದಾದ ನಂತರದಲ್ಲಿ ಕೇಂದ್ರದ ಮಂತ್ರಿ ಆಗ್ತೀರಾ ಅನ್ನೋ ಮಾಧ್ಯಮಗಳ ಪ್ರಶ್ನೆಗೂ ಕೂಡ ಒಂದ್ ರೀತಿ ಹಾಸ್ಯಾಸ್ಪದವಾಗಿ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಯಾರ ಹಣೆ ಬರದಲ್ಲಿ ಏನ್ ಬರ್ದಿದೆಯೋ ಅದು ಆದ್ರೆ ಆಗ್ಬೇಕು ಅನ್ನೋದಾದ್ರೆ ಹಾಗೆ ಆಗತ್ತೆ ಅನ್ನೋ ಒಂದು ಗೊಂದಲದ ಹೇಳಿಕೆಯನ್ನು ಕೂಡ ಕೊಡೋದ್ರ ಮುಖಾಂತರವಾಗಿ ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೇನಾದ್ರೂ ಬಿಜೆಪಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದ್ದೇ ಆದಂತ ಸಂದರ್ಭದಲ್ಲಿ ಕೇಂದ್ರದ ಮಂತ್ರಿಯಾಗಿ ಕೂಡ ಮಾಡ್ಕೊಳ್ತೇನೆ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಇದನ್ನೇ ಬಂಡವಾಳ ಮಾಡಿಕೊಂಡು ಕೇಂದ್ರದ ಮಂತ್ರಿಯಾಗಿ ರಾಜ್ಯಾದ್ಯಂತ ಸಂಚಾರವನ್ನ ಮಾಡಿ ಮಂಡ್ಯ ಸೇರಿದಂತೆ ರಾಜ್ಯಾದ್ಯಂತ ಪಕ್ಷವನ್ನ ಸಂಘಟಿಸೋದಕ್ಕೂ ಜೊತೆಗೂ ಕೂಡ ಆ ಸಂಕಲ್ಪಕ್ಕೂ ಕೂಡ ಈಗ ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು. ಒಟ್ಟಾರೆ ಅಂತ ಏನಂದ್ರೆ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಸ್ಪರ್ಶಿಸಲಿಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ತಯಾರಿಯನ್ನ ಸದ್ದಿಲ್ಲದೆ ಮಾಡ್ತಿದ್ದಾರೆ ಅನ್ನೋ ಚರ್ಚೆಗಳು ಕೂಡ ಶುರುವಾಗಿರ್ತಕ್ಕಂಥದ್ದು. ಪ್ರಭು, ಅಂದ್ರೆ ಶಶಿಕುಮಾರ್ ಈಗ ಹಾಸನ ಬಿಟ್ರೆ ಮಂಡ್ಯ JDS ನ ಭದ್ರಕೋಟೆ ಅನ್ನುವಂಥದ್ದು, ಬಟ್ ಈಗ ಅದು ಕೂಡ ಕೈ ತಪ್ಪು ಹೋಗಿದೆ ವಿಧಾನಸಭೆ ಚುನಾವಣೆಯಲ್ಲಿ. ಬಟ್ ಅದನ್ನ ಮರಳಿ ಪಡ್ಕೊಳ್ಬೇಕು, ಅದು JDS ನ ಕೋಟೆಯಾಗಿ ಉಳ್ಕೊಳ್ಬೇಕು ಅಂದ್ರೆ ದೇವೇಗೌಡರು ಯಾರಾದ್ರೂ ಕುಟುಂಬಸ್ಥರು ಅಲ್ಲಿ ಸ್ಪರ್ಧೆ ಮಾಡಲೇಬೇಕು, ಹೊರನೂರು ಕೊಟ್ರೆ ಅಲ್ಲಿ ಸೋಲಾಗುತ್ತೆ ಅನ್ನುವಂಥದ್ದು. ಅಂದ್ರೆ ಆ ಒಂದು ಹಿಡಿತವನ್ನ ಹಾಗೆ ಉಳ್ಕೊಳ್ಬೇಕು ಅನ್ನೋ ಪ್ಲಾನ್ ಅಂತ ಇವೆಲ್ಲವೂ. ನಿಜವಾಗ್ಲೂ ಪ್ರಭು, ಇದೇ ಒಂದು ಮಾತುಗಳು ಕೂಡ JDS ಪಕ್ಷದ ವಲಯದಲ್ಲೂ ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಇಲ್ಲಿ ಏನು ಸ್ಥಳೀಯ ನಾಯಕರುಗಳಿಗೆ ಯಾರಾದ್ರೂ ಒಬ್ಬರಿಗೆ ಕೊಟ್ಟಂತ ಸಂದರ್ಭದಲ್ಲಿ ಇಲ್ಲೇ ಕೆಲವೊಂದು ವೈಮನಸ್ಗಳು ಕೂಡ ಇರ್ತಕ್ಕಂಥದ್ದು. ಹೀಗಾಗಿ ಇವರ ವೈಮನಸ್ಗಳಿಂದಾಗಿ ಮತ್ತೆ ನಮ್ಗೆ ಹಿನ್ನಡೆ ಆಗುವಂತ ಸಾಧ್ಯತೆ ಕೂಡ ಇರ್ತದೆ. ಹೀಗಾಗಿ ದೇವೇಗೌಡರ ಕುಟುಂಬದ ಯಾರಾದ್ರೂ ಒಬ್ರು ಸ್ಪರ್ಧೆ ಮಾಡ್ಲೇಬೇಕು ಅನ್ನೋ ಒತ್ತಡವನ್ನು ಕೂಡ ಇಲ್ಲಿಯ JDS ನಾಯಕರುಗಳು ಕೂಡ ಕುಮಾರಸ್ವಾಮಿ ಅವರು ಮತ್ತೆ ದೇವೇಗೌಡರನ್ನ ಪದೇ ಪದೇ ಭೇಟಿ ಮಾಡಿ ಈ ಒಂದು ವಿಚಾರವನ್ನ ಚರ್ಚೆ ಮಾಡ್ತಿರ್ತಕ್ಕಂಥದ್ದು. ಇದರ ನಡುವೆನೂ ಕೂಡ ಏನು ಕುಮಾರಸ್ವಾಮಿ ಅವರು ಮತ್ತೆ ಅನಿತಾ ಕುಮಾರಸ್ವಾಮಿ ಅವರು ಆಗಿಂದ ಮಂಡ್ಯದಲ್ಲಿ ನಡೆದಿರ್ತಕ್ಕಂಥ ಒಂದು ನಾಮಕರಣ ಕಾರ್ಯಕ್ರಮಗಳಿರ್ಬೋದು, ನಿಶ್ಚಿತಾರ್ಥ ಇರ್ಬೋದು, ಮದುವೆ ಇರ್ಬೋದು, ಬೇಗರೂಟ ಇರ್ಬೋದು, ಹೀಗೆ ವಿವಿಧ ಕಾರ್ಯಕ್ರಮಗಳ ನೆಪದಲ್ಲಿ ಬಂದು ಒಂದು ರೀತಿ ಸದ್ದಿಲ್ದಂತೆ ನಾನು ಚುನಾವಣೆಗೆ ನಿನ್ನಲ್ಲ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಮತ್ತೆ ನನ್ನ ಪುತ್ರ ನಿಖಿಲ್ ಕೂಡ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತಾನು, ನಾವ್ ಯಾರು ಕೂಡ ಸ್ಪರ್ಧೆ ಮಾಡಲ್ಲ ಅನ್ನೋ ಹೇಳ್ತಾನೆ ಸದ್ದಿಲ್ದಂತೆ ಚುನಾವಣೆಗೂ ಕೂಡ ತಯಾರಿಯನ್ನು ನಡೆಸಿದ್ದಾರೆ ಅನ್ನೋ ಚರ್ಚೆಗಳು ಕೂಡ ಶುರುವಾಗಿರ್ತಕ್ಕಂಥದ್ದು. ಅದಕ್ಕೆ ಪುಷ್ಟಿ ನೀಡುವಂತೆ ಇದೀಗೇನು ನಿರಂತರವಾಗಿ ಕಳೆದ 2 ತಿಂಗಳಿಂದ ಅಂದ್ರೆ ಈ ಹಿಂದೆ ಕಳೆದ ಒಂದು ಕಳೆದ ಲೋಕಸಭಾ ಚುನಾವಣೆ ಆದ ನಂತರದ ಬೆಳವಣಿಗೆಗಳನ್ನ ನೋಡಬಹುದು. ಅದ್ರ ಜೊತೆಗೆ ಇತ್ತೀಚೆಗೆ ನಡೆದಂತ ವಿಧಾನಸಭಾ ಚುನಾವಣೆ ಬೆಳವಣಿಗೆ ನೋಡುದು, ಅಲ್ಲಿನ ಸೋಲ್ನ ಒಂದು ಕಹಿಯನ್ನ ಮರಿದೇ ಇರ್ತಕ್ಕಂಥ ಕುಮಾರಸ್ವಾಮಿ ಅವರು ಒಂದ್ ರೀತಿ ಮಂಡ್ಯದ ನಾಯಕರಿಂದ ಅಂತರವನ್ನೇ ಕಾಪಾಡ್ಕೊಂಡಿದ್ರು ಅಂತ ಹೇಳ್ಬೋದು. ಆದ್ರೆ ಇತ್ತೀಚೆಗೆ ಲೋಕಸಭಾ ಚುನಾವಣೆ ಹತ್ರ ಆಗ್ತಿದಂತೆ ಅದರಲ್ಲೂ ಕೂಡ ಏನು ಈ ಮೈತ್ರಿ ಬೆಳವಣಿಗೆಗಳು ಸಾಕಷ್ಟು ಒಂದ್ ರೀತಿನಲ್ಲಿ ದಿಢೀರಂತ ಬೆಳವಣಿಗೆ ಆಗ್ತಿರೋ ಹಿನ್ನೆಲೆಯಲ್ಲಿ ಈ ಮೈತ್ರಿಯನ್ನ ಇದನ್ನೇ ಬಂಡವಾಳವಾಗಿ ಮಾಡ್ಕೊಂಡು ನಾವು ಮತ್ತೆ ತಮ್ಮ ಹಿಡಿತವನ್ನ ಮಂಡ್ಯ ಜಿಲ್ಲೆನಲ್ಲಿ ಸಾರಿಸಬೇಕು, ಪಕ್ಷವನ್ನ ತಮ್ಮ ಅಸ್ತಿತ್ವದಲ್ಲಿ ಉಳಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಈ ಎಲ್ಲ ತಯಾರಿಯನ್ನ ಮಾಡ್ತಿರ್ತಕ್ಕಂಥದ್ದು. ಕೇವಲ ಕಾರ್ಯಕ್ರಮಗಳನ್ನ ಅಥವಾ ಕಾರ್ಯಕರ್ತರ ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಳ್ಳೋದಷ್ಟೇ ಅಲ್ಲ, ಅವರ ವೈಯಕ್ತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಷ್ಟೇ ಅಲ್ಲ, ಆ ನೆಪದಲ್ಲಿ ಅಲ್ಲಿಯ ಸ್ಥಳೀಯ ನಾಯಕರುಗಳನ್ನ ತಮ್ಮ ಹಿಡಿತಕ್ಕೆ ತಗೊಳ್ಳುವ ನಿಟ್ಟಿನಲ್ಲಿ ಅದರಲ್ಲೂ ಕೂಡ ಅವ್ರನ್ನ ಮನವೊಲಿಸುವಂತ ನಿಟ್ಟಿನಲ್ಲಿ ಅವರು ಯಾವುದೇ ಕಾರಣಕ್ಕೂ ಪಕ್ಷದಿಂದ ವಿಮುಖರಾಗಬಾರ್ದು, ಪಕ್ಷದ ಜೊತೆನಲ್ಲೇ ಇರಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಎಲ್ಲಾ ರೀತಿಯ ತಂತ್ರಗಾರಿಕೆಯನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಒಂದು ಬೆಳವಣಿಗೆಗಳು ಆಗ್ತಾ ಇರ್ತಕ್ಕಂಥದ್ದು. ಏನು ಬಿಜೆಪಿಗೆ ಹೋಗಿದಂತ ಕೆಲವು JDS ನಿಂದ ಬಿಜೆಪಿಗೆ ಹೋಗಿದಂತ ಕೆಲವು ನಾಯಕರುಗಳನ್ನ ಕೂಡ ಕರೆದು ಕುಮಾರಸ್ವಾಮಿ ಅವರು ಮಾತುಕತೆಯನ್ನ ನಡೆಸಿರ್ತಕ್ಕಂಥದ್ದು ಇದಕ್ಕೆ ಪೂರಕವಾದಂತ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಪ್ರಭು, ಥ್ಯಾಂಕ್ ಯು ಶಶಿಕುಮಾರ್ ಮಾಹಿತಿಗಾಗಿ.